ಇದು ನಿಮ್ಮ ಮಕ್ಕಳಿಗೆ ದೇವರ ಪ್ರೀತಿಯನ್ನು ತೋರಿಸಲು ಸತ್ಯ ಕಥೆಗಳನ್ನು ಒಳಗೊಂಡಿದೆ. ಧಾರ್ಮಿಕ ಪ್ರೇರಣಾದಾಯಕ ಬೈಬಲ್ ಕಥೆಗಳು ಇಲ್ಲಿಯೇ ಸಿಗುತ್ತವೆ. ಬೈಬಲ್ ನೀತಿ ಕಥೆಗಳು ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಜೊತೆ ಸಂಪರ್ಕದಲ್ಲಿರಿ. ಪ್ರತಿ ವಾರ ಹೊಸ ಕಥೆ, ಹೊಸ ಸಂದೇಶದಿಂದ ದೇವರ ದಾರಿಯಲ್ಲಿ ನಡೆಯೋಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಯೇಸುವಿನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ಮಹಾನ್ ದೈವ ಸೇವಕರಾದ ಸಾಧು ಸುಂದರ್ ಸಿಂಗ್ ಅವರ ಜೀವಿತದ ಆಧಾರದ ನೈಜ ಘಟನೆಗಳ ಧ್ಯಾನಮಾಲೆಯಾಗಿದೆ. ಈ ಕಥೆಯನ್ನು ಎಲ್ಲರೂ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬಹುದಾದ ನೈತಿಕ ಮೌಲ್ಯಗಳನ್ನು ಮತ್ತು ಪ್ರತಿ ಕಥೆಯು ನಮ್ಮ ಜೀವನದ ದಾರಿಯ ದಿಕ್ಕನ್ನು ಬದಲಾಯಿಸಬಲ್ಲ ಪಾಠವನ್ನು ಒಳಗೊಂಡಿದೆ. ನಾವು ಈ ಕಥೆಗಳ ಮೂಲಕ ದೇವರ ಪ್ರೀತಿ, ಶ್ರದ್ಧೆ, ಧೈರ್ಯ ಮತ್ತು ಸತ್ಯತೆಯ ಮಹತ್ವವನ್ನು ಅರಿಯಬಹುದು. ನನ್ನ ಪ್ರಾರ್ಥನೆ ಇದು ನಿಮಗೆ ಆಶೀರ್ವಾದವಾಗಿರಲಿ ಎನ್ನುವುದು. ಹಾಗಾದರೆ ಕಥೆಯನ್ನು ಕೇಳಲು ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿ. ಹಲೋ ಸ್ನೇಹಿತರೆ, ಪ್ರೇರಣಾದಾಯಕ ಕಥೆಗಳಿಗಾಗಿ ನನ್ನ ಚಾನಲ್ಗೆ ಸ್ವಾಗತ. ಒಂದು ದಿನ ಏಕಾಂತವಾಗಿ ಸಾಧು ಅವರು ಮರಳುಗಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅವರ ಕಾಲು ಸುಡುತ್ತಲಿದೆ. ಕಾರಣ ಒಂದೇ ಸುಡು ಬಿಸಿಲು. ಸಾಧು ಸುಂದರ್ ಸಿಂಗ್ ಅವರು ತಮ್ಮ ಪಾದಯಾತ್ರೆಯಲ್ಲಿ ಮರಳುಗಾಡಿನ ಮಧ್ಯೆ ಸೆರೆಯಾಗಿದ್ದರು. ಅವರು 10 ಕಿಲೋಮೀಟರ್ಗಳಷ್ಟು ನಡೆದು ಬಂದಿದ್ದರು. ನೀರಿಲ್ಲ, ನೆರೆ ಇಲ್ಲ, ನೆರಳಿಲ್ಲ. ಅವರಲ್ಲಿ ಯಾವ ಶಕ್ತಿಯೂ ಉಳಿದಿರಲಿಲ್ಲ. ಅವರ ಪಾದಗಳು ಬಿಸಿಲಿನಿಂದ ಸುಟ್ಟಿದ್ದವು. ಅವರು ನಿಶ್ಶಕ್ತರಾಗಿ ಬಿದ್ದು ಹೋಗಿದ್ದರು. ಮಾಯವಾಗುತ್ತಿರುವ ಅರಿವಿನ ನಡುವೆ ಅವರು ಒಂದು ಪ್ರಾರ್ಥನೆ ಮಾಡಿದರು. ಪ್ರಭು, ನೀನು ಎಲ್ಲಿ ಇದ್ದೀಯಾ? ನನಗೆ ಸಹಾಯ ಮಾಡು. ಆ ಕ್ಷಣದಲ್ಲಿ ಯಾವುದೋ ಮೃದು ಧ್ವನಿ ಆತನೊಳಗೆ ಹರಿದು ಬಂತು. ನಾನು ನಿನ್ನೊಡನೆ ಇದ್ದೇನೆ. ನೀನು ನನ್ನ ಧ್ವನಿ ಕೇಳಲು ನಿಂತಾಗ ನಿನ್ನ ಬಳಿ ಮಾತನಾಡುತ್ತೇನೆ. ಅವರು ಕಣ್ಣು ತೆರೆದು ನೋಡಿದಾಗ ಅವರ ಮುಂದೆ ಒಂದು ಸಣ್ಣ ಸಂತೆ ಮಾರ್ಗ ಇದ್ದದ್ದು ಗಮನಕ್ಕೆ ಬಂತು. ಅವರಿಗೆ ಅರಿವಾಯಿತು, ಇದು ದೇವರ ಕಾರ್ಯ ಎಂದು. ಅವರು ಆ ದಾರಿಯಲ್ಲಿ ಹೆಜ್ಜೆ ಹಾಕಿದರು. ಕೆಲವು ನಿಮಿಷಗಳ ನಂತರ ಒಂದು ಪುಟ್ಟ ನೀರಿನ ಚಿಲುಮೆ ಕಂಡಿತು. ಅದುವೇ ಮರದ ಸಮೀಪದಲ್ಲಿ ಅಲ್ಲಿ ನೀರನ್ನು ಕುಡಿದು ಆ ಮರದ ನೆರಳಿನ ಕೆಳಗೆ ಜೀವವನ್ನು ಮರೆಪಡೆಯುತ್ತಾರೆ. ಅವರು ಅರಿತಿದ್ದರು, ದೇವರು ಯಾವತ್ತೂ ದೂರವಿಲ್ಲ. ದೇವರು ನಿಶ್ಶಬ್ದನಾಗಿರಬಹುದು, ಆದರೆ ಅವರು ಯಾವಾಗಲೂ ನನ್ನ ಕೂಡವೇ ಇರುವರು ಎಂದು. ನಂತರ ಆತನನ್ನು ಭೇಟಿಯಾದ ಗ್ರಾಮಸ್ಥರಿಗೆ ಹೇಳಿದರು. ಮರಳುಗಾಡಿನಲ್ಲಿ ದೇವರು ಮಾತನಾಡಿದನ್ನು ನಾನು ಕೇಳಿಸಿಕೊಂಡೆನು. ದೇವರು ಮೌನವಾಗಿರುವಾಗಲೂ ಅವರು ನಂಬಿಕೆಗೆ ಯೋಗ್ಯರಾಗಿದ್ದಾರೆ. ನಮ್ಮ ಜೀವನದಲ್ಲಿ ಮರಳುಗಾಡುಗಳು ಬರುತ್ತವೆ, ಆದರೆ ದೇವರ ಧ್ವನಿ ಅಲ್ಲಿಯೇ ಮೌನದ ನಡುವೆ ನಿನ್ನ ಜೊತೆ ಮಾತನಾಡುತ್ತದೆ. ಈ ಕಥೆ ನಮಗೆ ಕಲಿಸಿಕೊಡುವುದು ಶ್ರದ್ಧೆ, ಸಹನೆ, ದೈವಿಕ ಅನುಭವ. ದೇವರು ಕಷ್ಟದಲ್ಲಿರುವ ನಮ್ಮ ಪ್ರಾರ್ಥನೆಗಳನ್ನು ಕಡೆಗಣಿಸುವುದಿಲ್ಲ. ಸಾಧು ಸುಂದರ್ ಸಿಂಗಿಗೆ ಅವರ ದಾರಿ ತೋರಿಸಿದಂತೆ ನಮಗೂ ಸಹ ಇಂದು ಆತನನ್ನು ನಾವು ಹೃದಯದಿಂದ ಹುಡುಕಿದರೆ ಆತನು ದಾರಿ ತೋರಿಸುತ್ತಾನೆ. ದೇವರು ಜೀವಂತನಾಗಿದ್ದಾನೆ.